ನಿನ್ನೆ ನಡೆದಂತಹ ಅತಿ ದೊಡ್ಡ ದುರಂತಕ್ಕೆ ಸಂಬಂಧಪಟ್ಟಂಗೆ ಒಂದು ಕಡೆ ಸರ್ಕಾರದ ಪರ ವಕೀಲರು ಮತ್ತೊಂದು ಕಡೆ ಪಿಐಎಲ್ ಅರ್ಜಿದಾರರು ಎರಡೂ ಕಡೆಯಿಂದ ವಾದ ಪ್ರತಿವಾದಗಳು ಹೈಕೋರ್ಟ್ ಅಲ್ಲಿ ನಡೀತು. ವಾದ ಪ್ರತಿವಾದ ಆಲಿಸಿರುವಂತಹ ಹೈಕೋರ್ಟ್ ಈಗ ಸೂಚನೆ ಕೊಟ್ಟಿದೆ. 10ನೇ ತಾರೀಕು ಅಂದ್ರೆ ಬರೋ ಮಂಗಳವಾರ ಮತ್ತೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ. ಅವತ್ತು ಕೂಡ ವಾದ ಪ್ರತಿವಾದಗಳು ಅದಾದ್ಮೇಲೆ ಹೈಕೋರ್ಟ್ ನಿಂದ ಆದೇಶ ಹೊರಬರುತ್ತಾ ಅವತ್ತೇ ಆದೇಶವನ್ನ ಪ್ರಕಟ ಮಾಡಲಾಗುತ್ತಾ, ಯಾರಿಗೆ ಕಂಟಕ ಆಗುತ್ತೆ. ನಿನ್ನೆ ನಡೆದಂತಹ ಈ ಒಂದು ಅತಿ ದೊಡ್ಡ ದುರಂತ, ಎರಡು ಕಡೆಯಿಂದ ಕ್ಲಾರಿಫಿಕೇಶನ್ಗಳು ಸರ್ಕಾರದಿಂದ ವಕೀಲ ಶಶಿಕಿರಣ್ ಶೆಟ್ಟಿ ಅವರು ಕೊಟ್ಟರೆ, ಮತ್ತೊಂದು ಕಡೆ ಒಂದಿಷ್ಟು ಪ್ರಬಲ ಪ್ರಶ್ನೆಗಳನ್ನ ಪಿಐಎಲ್ ಅರ್ಜಿದಾರರ ಪರವಾಗಿ ವಕೀಲ ರಂಗನಾಥ್ ರೆಡ್ಡಿ ಅವರು ಕೇಳಿದ್ದಾರೆ. ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸರ್ಕಾರ ಈ ಸಂಬಂಧಪಟ್ಟಂಗೆ ಬಾಯ್ಬಿಟ್ಟು ಮಾತಾಡಬೇಕು, ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಹೈಕೋರ್ಟ್ ಏನ್ ಹೇಳುತ್ತೆ, ಮಂಗಳವಾರ ನಡೆಯುವಂತಹ ವಾದ ಪ್ರತಿವಾದ ಏನಾಗಿರುತ್ತೆ ಅನ್ನೋ ಕುತೂಹಲ ಸದ್ಯಕ್ಕಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ನಿನ್ನೆ ದುರಂತಕ್ಕೆ ಸಂಬಂಧಪಟ್ಟಂಗೆ ಇಡೀ ಪ್ರಪಂಚ ನೋಡ್ತಾ ಇದೆ. ಯಾಕಂದ್ರೆ RCB ಅನ್ನುವಂತ ಆ ಒಂದು ಲೋಗೋ ಜೊತೆಗೆ ಅದರ ಕೆಳಗೆ ಆದಂತಹ ಆ ಒಂದು ಲೋಗೋದ ಅಡಿಯಲ್ಲಿ ಆದಂತಹ ಈ ಒಂದು ಅತಿ ದೊಡ್ಡ ದುರಂತ, ಇದಕ್ಕೆ ಯಾರು ಹೊಣೆ ಅನ್ನುವಂಥ ಪ್ರಮುಖವಾದಂಥ ಪ್ರಶ್ನೆ ಇವತ್ತು ಹೈಕೋರ್ಟ್ ಕೇಳಿರುವಂಥದ್ದು. ಸರ್ಕಾರದ ಪರವಾಗಿ ನೇಮಕವಾದಂಥ ವಕೀಲರು ಕೂಡ ಅಷ್ಟೇ ಕ್ಲಿಯರ್ ಆಗಿ ಹೇಳಿಬಿಟ್ರು. ಇದರ ಮುಂದೆ ಅಂದ್ರೆ ಯಾರು ಆರ್ಗನೈಸ್ ಮಾಡಿದ್ರು ಅನ್ನೋದಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದಕ್ಕೆಲ್ಲ RCB ಮ್ಯಾನೇಜ್ಮೆಂಟೇ ಇದನ್ನ ಆರ್ಗನೈಸ್ ಮಾಡಿದ್ದು ಅನ್ನುವಂಥದ್ದು. ಸೊ ಹಾಗಾಗಿ ತುಂಬಾ ಕುತೂಹಲ ಇದೆ. ಮಂಗಳವಾರ ಈ ಒಂದು ಕೇಸ್ ಏನಾಗುತ್ತೆ ಅನ್ನುವಂಥದ್ದು, ಮಂಗಳವಾರ ವಿಚಾರಣೆಗೆ ಬರುತ್ತೆ, ಅವತ್ತೇನಾಗುತ್ತೆ ಅನ್ನುವಂಥ ಪ್ರಮುಖ ಪ್ರಶ್ನೆ ಇದೆ. ಖಂಡಿತ ಅರುಣ್, ಈ PIL ಅರ್ಜಿಯನ್ನು ಮಂಗಳವಾರಕ್ಕೆ ಅಂದರೆ ಜೂನ್ 10ನೇ ತಾರೀಕಿಗೆ ನ್ಯಾಯಪೀಠ ಮುಂದೂಡಿಕೆ ಮಾಡಿರುವಂಥದ್ದು. ಇವತ್ತು ಪ್ರಾಥಮಿಕವಾಗಿರುವಂಥ ವಾದವನ್ನು ಎರಡೂ ಕಡೆಯಿಂದ ಸರ್ಕಾರ ಮತ್ತು PIL ಅರ್ಜಿದಾರರ ವಕೀಲರಿಂದ ನ್ಯಾಯಪೀಠ ಆಲಿಸಿರುವಂಥದ್ದು. ಪ್ರಮುಖವಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು, ಕೆಲವೊಂದಿಷ್ಟು ವಿಚಾರಗಳನ್ನು ಇವತ್ತು ಆ ನ್ಯಾಯಾಂಗದಲ್ಲಿ ಎತ್ತಿ ಹಿಡಲಾಗಿದೆ. ಒಂದು ಕಡೆಯಿಂದ ಸರ್ಕಾರ ತನ್ನ ನಿಲುವನ್ನು ವ್ಯಕ್ತಪಡಿಸ್ತಾ ಹೋದರೆ, ಇತ್ತ PIL ಅರ್ಜಿ ವಕೀಲದಾರರು ಕೆಲವೊಂದು ಪ್ರಮುಖ ಪ್ರಶ್ನೆಗಳನ್ನು ನ್ಯಾಯಾಧೀಶರ ಗಮನವನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮುಖ್ಯವಾಗಿ PIL ಅರ್ಜಿದಾರರ ವಾದವನ್ನು ನೋಡೋದಾದರೆ, ಈ ಒಂದು ಕಾರ್ಯಕ್ರಮವನ್ನು ಯಾರು ಆಯೋಜಿಸಿದ್ದಾರೆ ಮತ್ತು ಎರಡೂ ಕಡೆ ಕಾರ್ಯಕ್ರಮವನ್ನು ಯಾರು ಆಯೋಜನೆ ಮಾಡಿದ್ದಾರೆ, ಆಯೋಜಿಸುವಂಥ ಉದ್ದೇಶ ಏನಾಗಿತ್ತು ಅನ್ನುವಂಥದ್ದು ಪ್ರಮುಖವಾಗಿ PIL ಅರ್ಜಿದಾರರು ಕೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಯಾರು ಹೊಣೆ ಅನ್ನುವಂಥದ್ದು ಖುದ್ದು ನ್ಯಾಯಪೀಠವೇ ಇದೀಗ ಕೇಳ್ತಾ ಇರುವಂಥದ್ದು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಏನು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಒಂದು ಕಡೆ ಸರ್ಕಾರ ತನ್ನ ಜವಾಬ್ದಾರಿಯಿಂದ ಒಂದು ಕ್ಷಣದಲ್ಲಿ ಸರ್ಕಾರ ಮೈಮರೆತಿರುವಂಥ ಕಾರಣಕ್ಕಾಗಿ 11 ಬಡ ಜೀವಗಳು ಇದೀಗ ಬಲಿಯಾಗಿರುವಂಥದ್ದು. ಮತ್ತೊಂದು ಕಡೆಯಿಂದ ಇದರ ಹೊಣೆ ಯಾರು ಹೊರಬೇಕು ಅನ್ನೋದು ಕೂಡ ಬಹಳ ದೊಡ್ಡ ಪ್ರಶ್ನೆ. ಒಂದು ಕಡೆ RCB ಮ್ಯಾನೇಜ್ಮೆಂಟ್ ಇದೆ, ಮತ್ತು KCA ಇದೆ, IPL ಆಡಳಿತ ಮಂಡಳಿ ಇದೆ, ಮತ್ತು BCCI ಇದೆ. ಇದರಲ್ಲಿ ಯಾರು ಇದಕ್ಕೆ ಹೊಣೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಇದೀಗ ನಮ್ಮ ಮುಂದೆ ಇರುವಂಥದ್ದು. ನಿನ್ನೆ ಏನೇನು ಆಯಿತು ಅನ್ನೋಂಥದ್ದನ್ನು ನ್ಯೂಸ್ 18 ನಿರಂತರವಾಗಿ ವರದಿ ಮಾಡ್ತಾ ಇದೆ. 11 ಜೀವಗಳು ಇದ್ದಕ್ಕಿದ್ದ ಹಾಗೆ ಉಸಿರಾಟದ ಸಮಸ್ಯೆಯಿಂದಾಗಿ ಕುಸಿದು ಬಿದ್ದು ಸಾವನ್ನಪ್ತು. ಒಂದು ನಿರೀಕ್ಷೆಗೂ ಮೀರಿರುವಂಥ ಜನಸಾಗರ ಆ ಒಂದು ಚಿನ್ನಸ್ವಾಮಿ ಮೈದಾನದ ಸುತ್ತಮುತ್ತ ನೆರೆದಿತ್ತು. ಮತ್ತು ಪ್ರಮುಖವಾಗಿ ಈ ಒಂದು ಖಾಸಗಿ ಒಡೆತನದಲ್ಲಿರುವಂಥ ತಂಡಕ್ಕೆ ಅಭಿನಂದನೆ ಸಲ್ಲಿಸೋದಕ್ಕೆ ಸರ್ಕಾರ ಯಾಕೆ ಮುಂದಾಯಿತು ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಪ್ರಶ್ನೆ. ನಿನ್ನೆ ಖುದ್ದು ಬಹಳ ಐತಿಹಾಸಿಕವಾಗಿ ಪ್ರಮುಖ ಒಂದು ಜಾಗವಾಗಿರುವಂಥ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಭಿನಂದನಾ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಳ್ಬೇಕಾಗಿತ್ತು ಅನ್ನುವಂಥದ್ದು ಇದೀಗ ಕೋರ್ಟ್ನಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತು ಕೋರ್ಟ್ನಿಂದ ಹೊರಗಡೆ ಇರುವಂಥ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಈ ಎಲ್ಲ ಪ್ರಶ್ನೆಗಳು ಇರುವಂಥ ಗೊಂದಲಗಳಿಗೆ ಜೂನ್ 10ಕ್ಕಾದರೂ ಆ ಒಂದು ಸ್ಪಷ್ಟವಾಗಿರುವಂಥ ಮಾಹಿತಿ, ಉತ್ತರ ಸಿಗುತ್ತಾ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗುತ್ತೆ. ಅರುಣ್, ಓಕೆ ಆಶಿಕ್, ಒಂದು ಕಡೆ ಸರ್ಕಾರದ ಪರ ವಕೀಲರು ಹೇಳ್ತಾ ಇರುವಂಥದ್ದು, ಕೋರ್ಟ್ ಹೇಳ್ತಿದ್ದಾರೆ ಈ ಒಂದು ಜವಾಬ್ದಾರಿಯನ್ನ RCB ಮ್ಯಾನೇಜ್ಮೆಂಟ್ ವಹಿಸಿಕೊಂಡಿತ್ತು ಅಂತ. ಒಂದು ಕಾಮನ್ ಸೆನ್ಸ್ ಪ್ರಶ್ನೆ, ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ಗಳ ಮೇಲೆ RCB ಆಟಗಾರರನ್ನ ಕರೆದು ಸನ್ಮಾನ ಮಾಡೋದಕ್ಕೆ KSCAಗಾಗ್ಲಿ ಅಥವಾ RCB ಮ್ಯಾನೇಜ್ಮೆಂಟ್ಗಾಗ್ಲಿ ಸಾಧ್ಯನಾ? ಇಟ್ಸ್ ಅ ಪಾಸಿಬಲ್? ಅರುಣ್, ನೇರವಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡೋದಾದರೂ ಕೂಡ RCB ಅಥವಾ KSCA ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದು ಅಥವಾ RCA ಒಡೆತನ ಇರುವಂಥ ಕಂಪ್ನಿಗಳಿಗೆ ಅವರಿಗೆ ವಿಧಾನಸೌಧದ ಮೇಲೆ ಅಭಿನಂದನಾ ಕಾರ್ಯಕ್ರಮವನ್ನು ಸಲ್ಲಿಸುವಂಥ ಯಾವ ಆ ಒಂದು ಉದ್ದೇಶವೂ ಕೂಡ ಇರಲಿಲ್ಲ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಸ್ಪರ್ಶ. ಇದು ಸರ್ಕಾರದ ಒಂದು ಉದ್ದೇಶದಿಂದ ಸರ್ಕಾರ ಮುಂದಾಳತ್ವ ವಹಿಸಿಕೊಂಡು ವಿಧಾನಸೌಧಕ್ಕೆ ಅವರನ್ನು ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಅಂದರೆ ಅವರು HAL ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದಂಥ ಸಂದರ್ಭದಲ್ಲಿ ವಿರಾಟನ್ನ
ಅವರು ವಿರಾಟ್ ಕೊಹ್ಲಿಯನ್ನ ಸ್ವಾಗತ ಮಾಡಿರುವಂಥದ್ದು ಯಾರು, ಜೊತೆಗೆ RCB ಆಟಗಾರರನ್ನ ಅಲ್ಲಿಂದ ಝೀರೋ ಟ್ರಾಫಿಕ್ ಮೂಲಕವಾಗಿ ವಿಧಾನಸೌಧಕ್ಕೆ ಕರ್ಕೊಂಡ್ ಬಂದಿದ್ದು ಯಾರು, ಮತ್ತೆ ವಿಧಾನಸೌಧಕ್ಕೆ ಕರ್ಕೊಂಡ್ ಬಂದು ಅಲ್ಲಿ ಯಾವ ರೀತಿಯಾಗಿ ಸರ್ಕಾರದ ಹಿರಿಯ ಏನು ಸಚಿವರು ಇರ್ಬೋದು, ಖುದ್ದು CM ಇರ್ಬೋದು, DCM ಇರ್ಬೋದು, ಎಲ್ಲರೂ ಕೂಡ ಯಾವ ರೀತಿಯಾಗಿ ನಡೆದುಕೊಂಡ್ರು ಅನ್ನುವಂಥದ್ದನ್ನ ಇಡೀ ಜಗತ್ತೇ ನೋಡಿದೆ. ಹೀಗಾಗಿ ಅಲ್ಲಿ ವಿಧಾನಸೌಧದಲ್ಲಿ RCB ತಂಡ ಬರಬೇಕಿತ್ತು, ಅದರ ಕ್ರೆಡಿಟ್ ನಾವು ತಗೋಬೇಕು ಅನ್ನುವಂಥದ್ದು ಮೇಲ್ನೋಟಕ್ಕೆ ಇದು ಸರ್ಕಾರ ಮತ್ತು ಕಾಂಗ್ರೆಸ್ನ ಕೆಲವೊಂದಿಷ್ಟು ಹಿರಿಯ ನಾಯಕರ ದರ್ದೆ ಆಗಿತ್ತು ಅನ್ನೋದು ವಿನಃ RCBಗೆ ಇಲ್ಲಿ ಯಾವ ಉದ್ದೇಶ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಆದರೆ ಆ ಅಭಿನಂದನಾ ಕಾರ್ಯಕ್ರಮವನ್ನು ನೇರವಾಗಿ ಚಿನ್ನಸ್ವಾಮಿಯಲ್ಲೇ ನಡೆಸಿದ್ದಿದ್ರೆ ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಿತ್ತಾ ಅಥವಾ ಆಗ್ತಿರ್ಲಿಲ್ವೇನೋ ಅನ್ನುವಂಥ ಒಂದು ಆಶಾದಾಯಕ ಭಾವನೆ ಕೂಡ ಜನರಲ್ಲಿ ಈಗಲೂ ಇದೆ. ಒಂದು ಸರ್ಕಾರ ವಿಧಾನಸೌಧದ ಕಡೆ ಕರ್ಕೊಂಡು ಹೋಗಿದ್ದಕ್ಕೆ ಅಲ್ಲೂ ಕೂಡ 1.5-2 ಲಕ್ಷ ಜನ ಸೇರಿದ್ರು, ಇತ್ತ ಚಿನ್ನಸ್ವಾಮಿಯಲ್ಲೂ ಕೂಡ ಲಕ್ಷಾಂತರ ಜನ ಸೇರಿದ್ರು. ಹೀಗಾಗಿ ಈ ಘಟನೆ ಆಗಿದೆ ಅನ್ನುವುದು ಚರ್ಚೆ ನಡೀತಾ ಇರುವಂಥದ್ದು. ಆದರೆ ಇದೆಲ್ಲದಕ್ಕೂ ಕೂಡ ಒಂದು ಉತ್ತರ ಸ್ಪಷ್ಟತೆ ಜೂನ್ 20 ಸಿಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡೋಣ. ಅರುಣ್, ಥ್ಯಾಂಕ್ ಯು ಆಶಿಕ್ ಡೀಟೇಲ್ಸ್ಗೆ.